ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆನೆ ಇಯರಿಂಗ್ಸ್ ಡಿಸೈನ್ದು ವಿಡಿಯೋ ಮಾಡಿದೆ. ಇವಾಗ ನೆಕ್ಸ್ಟು ಸ್ಯಾರಿ ಬ್ಲೌಸು ಸ್ಟಿಚಿಂಗ್ ಮಾಡಿಸಿದೆ. ಸೊ ಕಲೆಕ್ಟ್ ಮಾಡ್ಕೊಂಡಿದ್ದೆ, ಯಾವ ರೀತಿ ಬಂದಿದೆ ಏನು ಎತ್ತ ಅನ್ನೋದನ್ನ ತೋರಿಸ್ತೀನಿ. ಲಾಸ್ಟ್ ಟೈಮ್ ಗೌರಿ ಹಬ್ಬಕ್ಕೆ ನಾನು ಒಂದಷ್ಟು ಸ್ಯಾರಿನ ಪರ್ಚೇಸ್ ಮಾಡಿದ್ದೆ. ಸೊ ಅದ್ರದ್ದು ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಕೊಟ್ಟು ಇವಾಗ ಇಸ್ಕೊಂಡು ಬಂದಿದ್ದೀನಿ. ಕಲೆಕ್ಟ್ ಮಾಡ್ಕೊಂಡಿರಲಿಲ್ಲ. ಓಕೆ, ಲೇಟಾಗಿ ಕೊಟ್ಟು ಸ್ಟಿಚಿಂಗ್ದು ಬ್ಲೌಸ್ ಇಸ್ಕೊಂಡು ಬಂದೆ. ಸೊ ಯಾವ ರೀತಿ ಹೊಲಿದಿದ್ದಾರೆ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಈ ಸೀರೆನ ಒಂದಷ್ಟು ಜನ ಪಿಂಕ್ ಸ್ಯಾರಿ ತುಂಬ ಚೆನ್ನಾಗಿದೆ ಸಿಸ್ಟರ್ ಅಂತ ಕಮೆಂಟ್ ಮಾಡಿದ್ರಿ. ಸೊ ಇದನ್ನು ಹಾಕಿ ನೀವು ಆ ವಿಡಿಯೋ ನೋಡಬೇಕು, ನಾವು ವೆಯ್ಟ್ ಮಾಡ್ತಾ ಇರ್ತೀವಿ ಅಂತಲೂ ಕೂಡ ಕಮೆಂಟ್ ಮಾಡಿದ್ರಿ. ನಿಮ್ಮೆಲ್ಲರ ಕಮೆಂಟ್ಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಸೀರೆ ಬ್ಲೌಸ್ ಬಂದು ಈ ರೀತಿ ಸ್ಟಿಚ್ ಮಾಡಿಸಿದ್ದೀನಿ. ಮೊದಲಿಗೆ ಸ್ಲೀವ್ಗೆ ಈ ರೀತಿ ಜಿಗ್ಜಾಗ್ ಡಿಸೈನಲ್ಲಿ ಇಕ್ಸಿದ್ದೀನಿ. ಆ್ಯಕ್ಚುಲಿ ನಿಜವಾಗ್ಲೂ ಡಿಸೈನ್ ನೇಮ್ ಗೊತ್ತಿಲ್ಲ ನನಗೆ, ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಬ್ಯಾಕ್ ಸೈಡ್ಗೆ ಈ ರೀತಿ ಇಡಿಸಿದ್ದೀನಿ. ಕಾಣಿಸ್ತಾ ಇದೆಯಾ ನೋಡಿ, ಈ ರೀತಿ ಬ್ಯಾಕ್ ಡಿಸೈನ್ನ ಈ ರೀತಿ ಇಟ್ಟಿದ್ದಾರೆ. ತೋಳಿಗೆ ಈ ರೀತಿ ಇಟ್ಟಿರೋವಂಥದ್ದು. ಇದು ಅಷ್ಟೇನೆ ಸಾಕು, ಸಿಂಪಲಾಗಿ ಬೇಡ ಅಂತ ಇಲ್ಲಿ ಒಂದು 2-3 ನರಿಗೆ ಇಡಕ್ಕೆ ಹೇಳಿದೆ. ಸೊ ಇಟ್ಟಿದ್ದಾರೆ. ಇದು ಅಷ್ಟೇನೆ ತುಂಬ ಇಷ್ಟ ಆಯಿತು. ಗೊತ್ತಿಲ್ಲ, ಹಾಕ್ಕೊಂಡಿಲ್ಲ, ಯಾವತ್ತು ಹಾಕ್ತೀನಿ ಅಂತ. ಮುಂದೆ ಈ ರೀತಿ ವಿ ಶೇಪಲ್ಲಿ ಬಂದಿದೆ, ಚೆನ್ನಾಗಿದೆ. ಸೊ ಇದೊಂದು ಡಿಸೈನು ಆಯಿತು. ಅದರ ನೆಕ್ಸ್ಟು ಈ ಸ್ಯಾರಿ ಮೈಸೂರು ಸಿಲ್ಕ್. ಇದಕ್ಕೆ ಕುಚ್ಚು ಕೂಡ ನಾನೇ ಹಾಕ್ಕೊಂಡಿದ್ದೀನಿ, ತೋರಿಸ್ತೀನಿ. ಈ ರೀತಿ ಕುಚ್ಚನ್ನು ನಾನೇ ಹಾಕ್ಕೊಂಡಿದ್ದೀನಿ. ಜಸ್ಟು ಒಂದು 2 ಬ್ಲೂ 2 ಸ್ಕೈ ಬ್ಲೂ ಹಾಕ್ಕೊಂಡಿದ್ದೀನಿ. ಇಲ್ಲೇ ಅಲ್ಲಲ್ಲೇ ಒಂದು ಏನು ಹೇಳ್ತಾರೆ, ಈ ಗೋಲ್ಡು ಮಣಿನ ನಾನೇ ಹಾಕ್ಕೊಂಡಿರೋವಂಥದ್ದು. ಈ ರೀತಿ ಕುಚ್ಚನ್ನು ಹಾಕಿ ಸೀರೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೀರೆ ಬ್ಲೌಸು ವರ್ಕ್ ಮಾಡಿಸಿದ್ದೀನಿ. ಮೊದಲಿಗೆ ತೋಳಿಗೆ ಈ ರೀತಿ ಜಸ್ಟ್ ಸಿಂಪಲಾಗಿ ಮಾಡಿಸಿರುವಂಥದ್ದು. ಇದು ಫ್ರಂಟ್ಗೂ ಕೂಡ ಅಷ್ಟೇನೆ ಈ ರೀತಿ ಸಿಂಪಲಾಗಿ ಒಂದು ಸೈಡ್ ವರ್ಕ್ ಬಂದಿದೆ. ಸೊ ನೋಡ್ತಾ ಇರ್ಬೋದು. ಅದರ ನೆಕ್ಸ್ಟು ಬ್ಯಾಕಿಗೆ ಈ ರೀತಿ ವರ್ಕ್ನ ಮಾಡಿಸಿದ್ದೀನಿ. ಸೊ ಕಾಣಿಸ್ತಾ ಇದೆಯಾ, ಇಲ್ಲಿಗೆ ಎಂಡ್ ಆಗೋ ಥರ ಮಾಡಿಸಿರೋವಂಥದ್ದು. ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು. ಅದಕ್ಕೆ ಟ್ಯಾಗ್ ಬಂದು ಈ ರೀತಿ ಕಟ್ಟಿ ಈ ರೀತಿ ಸಿಂಪಲಾಗಿ ಇಟ್ಟಿಸ್ಕೊಂಡಿದ್ದೀನಿ. ಆ ವರ್ಕ್ ಮಾಡ್ತಾರಲ್ಲ ಅದರಲ್ಲೇ ಈ ರೀತಿ ಸಿಂಪಲಾಗಿ ಮಾಡಿರೋವಂಥದ್ದು. ಸೊ ಇದು ಬ್ಲೂ ಆ್ಯಂಡ್ ಸ್ಕೈ ಬ್ಲೂ ಸೀರೆಗೆ ಬ್ಲೌಸ್ ಈ ರೀತಿ ಸ್ಟಿಚ್ ರೆಡಿ ಆಗಿದೆ. ಬಟ್ ಇದನ್ನು ಕೂಡ ಹಾಕಿಲ್ಲ, ನೋಡುವ ಮುಂದೆ ಬರೋ ದಿನಲ್ಲಿ. ಅದರ ನೆಕ್ಸ್ಟು ನಾನು ಮತ್ತೆ ಇನ್ನೊಂದು ಮೈಸೂರು ಸಿಲ್ಕ್ ಸೀರೆನ ತೊಗೊಂಡಿರೋವಂಥದ್ದು. ಪಿಂಕ್ ಆ್ಯಂಡ್ ಡಾರ್ಕ್ ಗ್ರೀನ್ ಕಲರ್, ಬಾಟ್ಲ್ ಗ್ರೀನ್ ಅಂತಾರಲ್ಲ ಆ ಗ್ರೀನ್ ಕಲರು. ಇದು ಅಷ್ಟೇನೆ, ಇದನ್ನು ವಿಡಿಯೋದಲ್ಲಿ ನಾನು ತೋರಿಸಿಲ್ಲ, ಆಮೇಲೆ ತೊಗೊಂಡಿದ್ದಂಥದ್ದು. ಸೊ ಈ ಸೀರೆಗೂ ಅಷ್ಟೇನೆ ನೋಡ್ತಾ ಇರ್ಬೋದು. ಸಖತ್ತಾಗಿ ಚೆನ್ನಾಗಿ ಕಾಣಿಸುತ್ತೆ ಈ ಸೀರೆ. ನಾನು ಸುಮ್ಮನೆ ಬ್ಲೌಸ್ ಸ್ಟಿಚ್ ಆಗಿರಲಿಲ್ಲ, ಸುಮ್ಮನೆ ಉಟ್ಕೊಂಡು ನೋಡಿದ್ದೀನಿ. ಸಖತ್ತಾಗಿ ಕಾಣಿಸ್ತಾ ಇತ್ತು ಸೀರೆ ಅಂತಲೇ ಹೇಳ್ಬೋದು. ಮುಂದೆ ಉಟ್ಕೊಂಡಾಗ ನೀವೇ ನೋಡೋವಂತೆ. ಇದಕ್ಕೂ ಕೂಡ ಅಷ್ಟೇ ಕುಚ್ಚನ್ನ ಈ ರೀತಿ ಹಾಕಿ ರೆಡಿ ಮಾಡಿದ್ದೀನಿ, ನೋಡ್ಬೋದು. ಆ್ಯಕ್ಚುಲಿ ನನಗೆ ಕ್ರೋಶ ಬರಲ್ಲ, ಓನ್ಲಿ ಬೇಬಿ ಕುಚ್ಚು ಮಾತ್ರ. ಸೊ ಈ ರೀತಿ ಹಾಕಿ ಜಸ್ಟ್ ಒಂದು 5 ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದು ಗ್ರೀನ್ 5 ಕಲರು, ಪಿಂಕ್ 5 ಕಲರ್ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದು ಫ್ಲವರ್ನ ನಾನು ಅಲ್ಲಲ್ಲೇ ಡ್ರಾ ಮಾಡ್ಕೊಂಡು ಹೋಗಿದ್ದೀನಿ. ಸೊ ಇದು ಸೀರೆ ಗ್ರೀನ್ ಆ್ಯಂಡ್ ಪಿಂಕ್ ಸ್ಯಾರಿ ಕಲರು. ಆ್ಯಂಡ್ ಇದು ಅಷ್ಟೇನೆ ಸೀರೆ ತುಂಬ ಚೆನ್ನಾಗಿದೆ. ನೋಡ್ರಿ, ಸಖತ್ತಾಗಿ ಕಾಣಿಸುತ್ತೆ ಈ ಸೀರೆ ಅಂತಲೇ ಹೇಳ್ಬೋದು. ಗೊತ್ತಿಲ್ಲ, ಮುಂದೊಂದು ದಿನ ಉಟ್ಕೊಂಡಾಗ ನೋಡ್ಬೋದು. ಇದ್ರದ್ದು ಬ್ಲೌಸ್ ಸ್ಟಿಚಿಂಗ್ ಬಂದು ವರ್ಕ್ ಮಾಡಿಸಿಲ್ಲ, ಸುಮ್ಮನೆ ಏನಕ್ಕೆ ವರ್ಕ್ ಬೇಡ ಅಂತೇಳಿ ಮೊದಲಿಗೆ ಈ ರೀತಿ ತೋಳಿಗೆ ಬಟನ್ನ ಇಡಿಸಿದ್ದೀನಿ. 2 ಗ್ರೀನು, ಮಧ್ಯದಲ್ಲಿ ಒಂದು ಪಿಂಕು, ಈ ರೀತಿ ಸ್ಲೀವ್ನ ಇಟ್ಟಿಸ್ಕೊಂಡಿರುವಂಥದ್ದು. ಆ್ಯಂಡ್ ಮುಂದೆ ಬಂದು ಈ ರೀತಿ ಬಂದಿದೆ. ಅದರ ನೆಕ್ಸ್ಟು ನೋಡಿ, ಹಿಂದೆ ಬ್ಯಾಕ್ ಸೈಡ್ಗೆ ಈ ರೀತಿ ರೌಂಡ್
ಸ್ಕ್ವೇರಲ್ಲಿ ಇಟ್ಟಿದ್ದಾರೆ, ರೋಡ್ ಸ್ಕ್ವೇರಲ್ಲಿ ಇಟ್ಟು ಈ ರೀತಿ ಗ್ರೀನ್ ಕಲರ್ ಪೈಪಿಂಗ್ ಕೊಟ್ಟಿದ್ದಾರೆ ಆ್ಯಂಡ್ ಗ್ರೀನ್ ಪಿಂಕ್ ಕಾಂಬಿನೇಷನಲ್ಲಿ ಬುಟ್ಟ ಬುಟ್ಟ ಇಟ್ಟಿದ್ದಾರೆ. ಏನಿದು ಪೋಮ್ ಬಟನ್ನ ಏನೋ ಹೇಳ್ತಾರೆ, ನನಗೆ ಆ್ಯಕ್ಚುಲಿ ಇದ್ರ ಹೆಸರು ಗೊತ್ತಿಲ್ಲ. ಸೊ ಈ ರೀತಿ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ನೋಡಿಬಿಟ್ಟು ಇದೊಂದು ಬ್ಲೌಸ್ನ ಇದೇ ರೀತಿ ಬೇಕು ಅಂತ ಸ್ಟಿಚ್ ಮಾಡಿಸಿದಂಥದ್ದು. ಇದಕ್ಕೆ ಟ್ಯಾಗ್ ಬಂದು ಈ ರೀತಿ ಇಟ್ಟಿರೋವಂಥದ್ದು ನೋಡ್ಬೋದು. ಸೊ ಫ್ರೆಂಡ್ಸ್, ಈ ಬ್ಲೌಸು ಇಷ್ಟೇನೆ. ಅದಾದಮೇಲೆ ನೆಕ್ಸ್ಟು ಈಗ ಟ್ರೆಂಡು ಯಾವ ಬ್ಲೌಸಲ್ಲಿ ನೋಡು ಸ್ಲೀವಲ್ಲಿ ಒಂದು ಬೀಡ್ಸು ಹಾಕ್ಸ್ಕೊತಾ ಇದ್ದಾರೆ. ಸೊ ನಾನು ಒಂದು ಹಾಕ್ಸೋಣ ಅಂತ ಹೇಳಿ ಕೊಟ್ಟಿದ್ದೆ. ಇದು ಚಿಕ್ಕಪೇಟೆಯಲ್ಲಿ ಫಸ್ಟ್ ಟೈಮ್ ತೊಗೊಂಡಿದ್ದದು, ನೋಡಿರ್ತೀರ ತುಂಬ ಟೈಮು. ಪಿಸ್ತಾ ಕಲರಾಗೆ ಮೆಜಂತಾ ಕಲರು ಬ್ಲೌಸ್ ಕಾಂಬಿನೇಷನ್ ಬಂದಿದೆ. ಅದಕ್ಕೆ ಸ್ಲೀವ್ಗೆ ಈ ರೀತಿ ಏನು ಹೇಳ್ತಾರೆ, ಪರ್ಲ ಇಲ್ಲ ಬೀಡ್ಸ ಏನೋ ಹೇಳ್ತಾರೆ. ಸಾರಿ, ನನಗೆ ನಿಜವಾಗ್ಲೂ ಸ್ವಲ್ಪ ಕೆಲವೊಂದು ಟೆನ್ಷನ್ಸ್ ಇದೆ, ಸೊ ಮರ್ತೋಗಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಒಂದು ಸ್ಲೀವ್ಗೆ ಈ ಬೀಡ್ಸ್ ಮಣಿಗಳನ್ನ ಹಾಕ್ಸಿದ್ದೀನಿ ನಾನು. ಈ ಮಣಿ ಹಾಕ್ಸಿ ಸ್ಲೀವ್ ಫುಲ್ಲು ಈ ರೀತಿ ವರ್ಕ್ ಬಂದಿದೆ ನೋಡಿ, ಈ ರೀತಿ ವರ್ಕ್ ಬಂದಿದೆ. ಸ್ಲೀವ್ಗೆ ವರ್ಕ್ ಬಂದು ಬ್ಯಾಕ್ ಸೈಡ್ಗೆ ಈ ರೀತಿ ಇಟ್ಸಿದ್ದೀನಿ, ವರ್ಕ್ ಮಾಡಿಸಿದ್ದೀನಿ. ಈ ಸೀರೆನೂ ಅಷ್ಟೇ ತುಂಬ ಚೆನ್ನಾಗಿದೆ. ಪಿಸ್ತಾ ಕಲರು ಮೆಜಂತಾ ಕಲರ್ ಬ್ಲೌಸ್ ಬಂದಿದೆ, ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಇದಕ್ಕೆ ಏನು ಟ್ಯಾಗಿಗೆ ಬಂದು ಈ ರೀತಿ ಸಿಂಪಲಾಗಿ ಅದೇ ವರ್ಕಲ್ಲಿ ಮಾಡಿಸಿರುವಂಥದ್ದು. ಸೊ ಇದು ಕೂಡ ಅಷ್ಟೇನೆ ವರ್ಕ್ ಮಾಡಿಸಿದೆ. ಇದು ಇನ್ನು ಸೀರೆ ವೇರ್ ಮಾಡಿಲ್ಲ, ಗೊತ್ತಿಲ್ಲ ಯಾವಾಗ ಆಗ್ತೀನಿ ಅಂತ. ಸೊ ಮಾಡಿಸೋದು ಆಲ್ಮೋಸ್ಟ್ ಹೆಣ್ಮಕ್ಳದ್ದು ಇದೇ ಸಮಸ್ಯೆ, ಬೇಕು ಅಂತ ಮಾಡಿಸ್ಕೊತೀವಿ, ಉಟ್ಕೊತೀವೋ ಬಿಡ್ತೀವೋ ಸೆಕೆಂಡ್ರಿ. ಸೊ ಈ ರೀತಿ ಇದು ಒಂದು ಬ್ಲೌಸ್ನ ಮಾಡಿಸಿದಂಥದ್ದು. ಟೋಟಲ್ಲು 4 ಬ್ಲೌಸ್ನ ಸ್ಟಿಚ್ ಕೊಟ್ಟಿದ್ದೆ, ತೊಗೊಂಡು ಬಂದು ಇಟ್ಟಿದ್ದೀನಿ. ಸೊ ಇಷ್ಟ ಆಯಿತು ಬ್ಲೌಸ್ ಸ್ಯಾರಿ ಕತೆ. ಸೊ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗುವ. ನನ್ನ ಸೀರೆ ಬ್ಲೌಸ್ ಡಿಸೈನ್ಸ್ ಹೇಗಿದೆ, ಯಾವ ಡಿಸೈನ್ಸ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ತುಂಬ ದಿನ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ, ಸ್ವಲ್ಪ ಹಿಂದೆ ಮುಂದೆ ಆಗಿದೆ. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಓಕೆ, ಇವತ್ತಿನ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.